ಆದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ. ನಾನು ಸತೀಶ್ ಪವಾರ್. ಚನ್ನಗಿರಿ ತಾಲೂಕಿನ ಸಂತೇಬೆನ್ನೂರು ಹೋಬಳಿಯ ಮಂಗೇನಹಳ್ಳಿ ರಾಜ್ಯ ಹೆದ್ದಾರಿ ಬೀರೂರು ಸಮಸ್ಯೆಗೆ ರಾಜ್ಯ ಹೆದ್ದಾರಿಯಲ್ಲಿ ಕಾರ್ ಮತ್ತು ಬೈಕ್ ನಡುವೆ ಮುಖಾಮುಖಿ ಡಿಕ್ಕಿಯಾಗಿ ಬೈಕ್ ಸವಾರರ ಸ್ಥಿತಿ ಸಂಪೂರ್ಣ ಗಂಭೀರವಾಗಿದ್ದು ಅವರನ್ನು ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ. ಸಾಕಷ್ಟು ಬಾರಿ ಇಂತಹ ಪ್ರಕರಣಗಳು ನಡೀತಾ ಇದ್ದು, ಇಂದು ಮಂಗೇನಹಳ್ಳಿ ಗ್ರಾಮಸ್ಥರು ರಸ್ತೆ ಸುರಕ್ಷತಾ ಕ್ರಮವನ್ನು ವಹಿಸುವಂತೆ ಆಗ್ರಹಿಸಿ ರಸ್ತೆಯಲ್ಲಿ ಒಂದು ಅಡುಗೆಯನ್ನು ಮಾಡುವ ಮೂಲಕ ವಿನೂತನ ಹೆದ್ದಾರಿ ತಡೆಯನ್ನು ಮಾಡಿದ್ರು. ಗಂಭೀರವಾಗಿ ಗಾಯಗೊಂಡಿರುವ ಒಬ್ಬ ಯುವಕ ಬಸವರಾಜ್ ಅಂತೇಳಿ ಭೀಮನೇರಿಯವನು 24 ವರ್ಷದವನು, ಮತ್ತೊಬ್ಬ ಬಸವರಾಜ್ ಅಂತೇಳಿ 22 ವರ್ಷದವರು. ಈ ಇಬ್ಬರು ಸಹ ಸಂತೇಬೆನ್ನೂರಿಗೆ ಒಂದು ಡೀಸೆಲ್ ತರಲಿಕ್ಕೋಸ್ಕರ ಹೊರಟಿದ್ರು. ಆದರೆ ಚನ್ನಗಿರಿ ಒಂದು ಸಂತೇಬೆನ್ನೂರು ಭಾಗದಿಂದ ಬರ್ತಿದ್ದಂಥ ಕಾರು ನೇರವಾಗಿ ಡಿಕ್ಕಿ ಹೊಡೆದು ಈ ಪ್ರಕರಣ ಒಂದು ಸಂಭವಿಸಿದೆ. ಸ್ಥಳಕ್ಕೆ ಲೋಕೋಪಯೋಗಿ ಸಹಾಯಕ ಇಂಜಿನಿಯರ್ ಧನರಾಜ್ ಸಹ ಭೇಟಿ ನೀಡಿ ಗ್ರಾಮಸ್ಥರೊಂದಿಗೆ ಮಾತನಾಡಿದ್ರು. ಆದರೆ ಗ್ರಾಮಸ್ಥರು ಇಂಜಿನಿಯರ್ AEE ಅವರು ಸ್ಥಳಕ್ಕೆ ಬರಬೇಕಂತ ಪಟ್ಟಿಡಿದಾಗ ಮೊಬೈಲ್ನಲ್ಲೇ AEE ಇಂಜಿನಿಯರ್ ಜೊತೆಗೆ ಮಾತನಾಡಿದ್ರು. ಹಾಗೆಯೇ ಸಂಪೂರ್ಣವಾಗಿ 8 ದಿನಗಳ ಗಡುವು ಒಳಗಡೆ ಈ ಗ್ರಾಮಕ್ಕೆ ಸಂಪೂರ್ಣ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತಲೂ ಸಹ ಆಗ್ರಹಿಸಿದರು. ಪ್ರತಿಭಟನೆಯಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ P. ಲೋಹಿತ್ ಕುಮಾರ್, ಹಾಗೆಯೇ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ P. ಮಹೇಶ್ವರಪ್ಪ, ಗೌಡ್ರು, ಚಂದ್ರಪ್ಪ, ಚಂದ್ರಮ್ಮ, ಹಾಗೆಯೇ ಸುಧಮ್ಮ, ರತ್ನಮ್ಮ, ಶಾಂತಮ್ಮ, ಹಾಗೆಯೇ ಇವರೆಲ್ಲ ಹಾಜರಿದ್ದರು. ಸ್ಥಳಕ್ಕೆ ತಕ್ಷಣವೇ CPI ಆದಂತಹ ಮಲ್ಲಮ್ಮ ಚೌಬೆ ಹಾಗೆಯೇ PSI ಜಗದೀಶ್ ಸಹ ಭೇಟಿ ನೀಡಿ ಒಂದು ಪ್ರತಿಭಟನಾಕಾರನ ಮನವೊಲಿಸೋ ಪ್ರಯತ್ನ ಮಾಡಿದ್ರು. ಆದರೆ ಇದು ಯಾವುದಕ್ಕೂ ಜಗ್ಗದೇ ಇರೋವಂಥ ಸಂದರ್ಭದಲ್ಲಿ AEE ಅವರ ಜೊತೆಗೆ ಮಾತನಾಡಿದ ಸಂದರ್ಭದಲ್ಲಿ 8 ದಿನಗಳ ಒಳಗಡೆ ತಕ್ಷಣವೇ ರಸ್ತೆ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತೇಳಿ ಸಹ ಆಗ್ರಹಿಸಿದರು. ಇಂತಹ ಪ್ರಕರಣಗಳು ರಾಜ್ಯ ಹೆದ್ದಾರಿಯಲ್ಲಿ ಪದೇ ಪದೇ ಸಂಭವಿಸ್ತಾ ಇದ್ದು, ಅತಿ ವೇಗನೂ ಸಹ ಇದಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಸಾಕಷ್ಟು ವೇಗವಾಗಿ ಚಲಿಸುವಂತಹ ಗ್ರಾಮೀಣ ಪ್ರದೇಶ ಭಾಗಗಳಲ್ಲಿ ರಸ್ತೆ ಸುರಕ್ಷತಾ ಕ್ರಮಗಳನ್ನು ಸಹ ಒಂದು ಅನುಸರಿಸಬೇಕು ಅಂತೇಳಿ ಸಾರ್ವಜನಿಕರು ಆಗ್ರಹಿಸ್ತಿದ್ದಾರೆ. ಕಳೆದ ಬಾರಿ ಒಂದು ಈ ಗ್ರಾಮದ ಮುಂಭಾಗಿರುವಂಥ ಗೆದ್ಲಟ್ಟಿ ಗ್ರಾಮದಲ್ಲೂ ಸಹ ಇದೇ ರೀತಿ ಘಟನೆ ನಡೆದಿದ್ದ ನೆನಪಿಸ್ಕೊಳ್ಬೋದಾಗಿದೆ. ವರದಿ ಸತೀಶ್ ಪವಾರ್, ಸಂತೇಬೆನ್ನೂರಿಂದ. ಸರ್ ಇಲಾಖೆ ಕಾರ್ ಕೊಟ್ಟೈತೆ, ಸಂಬಳ ಕೊಟ್ಟೈತೆ, ವಾಟರ್ಸ್ ಕೊಟ್ಟೈತೆ, ಸತ್ತರ ಗತಿ ಪೊಲೀಸ್ನವರು 10 ನಿಮಿಷಕ್ಕೆ ಬರ್ತಾರೆ. ನಿನಗೆ 3 ಗಂಟೆ ಬೇಕಾಗುತ್ತೆ ನೀನ್ ಯಾಕೆ ಬಂದಿ? ನೀನ್ ಯಾಕೆ ಬಂದಿಯಾ? ನೀನ್ ಯಾಕೆ ಬಂದಿಯಾ? ಅವರು ಅಧಿಕಾರಿ ಬಂದಿದ್ದಾರೆ, ನೀವು ಸಂಬಂಧಪಟ್ಟರು ನೀನು ಇಲಾಖೆ ಇಂಜಿನಿಯರ್ ತಾನೆ, ಮತ್ತೆ ನನ್ನ ಸೆಕ್ಷನ್ ಬೇರೆ ನಿನ್ ಸೆಕ್ಷನ್ ಬೇರೆ. ಏನ್ ಹಂಗೆ ನೀನು ಪಾರಾಗಪ್ಪ ಯಾವ್ದು ಮಾತಾಡಕ್ ಹೋಗ್ಬೇಡ. ಅಲ್ಲಿ ಭಜನೆ ಮಂದಿರ ಐತೆ, ಇದು ರೋಡ್ ಆಗತ್ತಂಗ ನೀನ್ ಕೊಡಾಕ್ತೀನಿ. ನೀನ್ ಏನಾರ ಹಂಗೆ ಆರ್ಕೆ ಉತ್ತರ ಕೊಟ್ರೆ ಎಷ್ಟು 10 ಸಾವಿರ ಸತ್ತಿದವ್ರು ಗೊತ್ತಾ? ಇಲ್ಲಿ ಈ ಊರಲ್ಲಿ 10 ಸಾವಿರ ಆಗಿದೆ ಗೊತ್ತಾ? ಡಿಪಾರ್ಟ್ಮೆಂಟ್ SP ಬರ್ದ್ರು, ನೀವು ಗಮನ ಹರಿಸಿದಿರ? ನೀವು ಸಾಹೇಬರು ಬರ್ತಾರೆ, ಸರ್ಕಲ್ ಇನ್ಸ್ಪೆಕ್ಟರ್ ಬರ್ತಾರೆ, DSP ಬರ್ತಾರೆ, SP ನ ಕೂತು ನಿಮ್ಗೆ ಲೆಟರ್ ಬರ್ತಾರೆ ಗೊತ್ತಾ? ನಿಮ್ಗೆ ಮಂಗೇನಹಳ್ಳಿ ಗ್ರಾಮ ಮನವಿ ಕೊಟ್ಟಿದ್ದೀವಿ ಗೊತ್ತಿತ್ತ ನಿಮ್ಗೆ? ಏನ್ ಮನವಿ ಏನ್ ಯಾರ ಫೋನ್ ಮಾಡಿ ಹೇಳಿದ್ರು ಬಂದೆ ನೀನು? ಏನ್ ಗೊತ್ತಿದೆ ನೀವು? ಏನ್ ಗೊತ್ತಿದೆಯಪ್ಪ ನಿನ್ಗೆ? ಎಷ್ಟು ವೆಹಿಕಲ್ ಎಷ್ಟು ಲಿಮಿಟ್ ಅಲ್ಲಿ ರೋಡಲ್ಲಿ ಗಾಡಿ ಎಷ್ಟು ಲಿಮಿಟ್ ಅಲ್ಲಿ 30 ಕಿಲೋಮೀಟರ್ ಸ್ಪೀಡ್. ಮತ್ತೆ ಎಷ್ಟು ಹೊಡೆದ್ ಗೊತ್ತಾ? ವಿಲೇಜ್ ಲಿಮಿಟ್ ಅಲ್ಲಿ ಹಾಕಿದ್ಯಾ ಬೋರ್ಡ್ ಎಲ್ಲಾರ PW ಇಂದ? ವಿಲೇಜ್ ಲಿಮಿಟ್ ಅಲ್ಲಿ 30 ಕಿಲೋಮೀಟರ್ ಓಡ್ಬೇಕಂತ ಬೋರ್ಡ್ ಹಾಕಿದ್ಯಾ? ಈ ರೋಡಿಗೆ ನಾವ್ ಇದನ್ನ ಕಟ್ಟಲ್ವಾ? ನಾವು ಟೋಲ್ ಕಟ್ಟಲ್ವಾ? ನಾವು ದಾವಣಗೆರೆಯಿಂದ ಬೀರೂರು ತನಕ ವಿಲೇಜ್ ಲಿಮಿಟ್ 30 ಕಿಲೋಮೀಟರ್ ಎಲ್ಲಿ ಬೋರ್ಡ್ ಹಾಕಿದೀಯ ನೀನು? ಏನ್ ಇಲಾಖೆ ಕೆಲಸ ಏನಿದೆ? ಇಲಾಖೆ ಕೆಲಸ ಏನಪ್ಪಾ ನಿಂದು? ಪೂರ್ತಿ ಮಾಹಿತಿ ಇಲ್ಲ. ಯಾಕೆ ಇಲ್ಲಿ ಮಾಹಿತಿ ಐತಾ? ಸಂಬಂಧಪಟ್ಟಾರ ಮಾತಾಡು. ಸರ್ ಇವ್ರಿಗೆ ಏನು ಗೊತ್ತಿಲ್ಲ, ಸಬು ಬೆಳಕ್ ಕರ್ಸಿದ್ದಾರೆ, ದಯವಿಟ್ಟು ಅವ್ರಿಗೆ ಕರ್ಸಿ.
ಹಾ ಇದೆ ಇಲ್ಲೇ ಮುಂದೆ ಇದೆ ಇಲ್ಲಿ ತುಂಬಾ ಆಗ್ತದೆ ನಾನು ಹೇಳಿದ್ನಲ್ಲ ಸರ್, ಏನಾಗಿದೆ ಅಂತ ಗೊತ್ತಿಲ್ಲ ಅವ್ರಿಗೆ. ಅವರಿಗೆ ಇಲ್ಲೇ ಮೇಡಮ್ ಸಕ್ಕರೆ ಸ್ವಲ್ಪ ನಿನ್ಗೆ ಏನ್ ಗೊತ್ತಿತ್ತು ಅಂತ ಬಂದಿ, ಯಾಕೆ ಬಂದಿದೀಯ? ನಮ್ಮನ್ನ ಆಕ್ರೋಶ ಬರೀತಾರ, ಏನಾರ ಮಾತಾಡ್ ನಮಗೆ ಲೋಹಿತ್ ಅವ್ರೆ, ಒಂದ್ ನಿಮಿಷ ಇಲ್ಲ ಹೇಳ್ರಿ. ಲೋಹಿತ್ ನೀನ್ ರೋಡ್ ಮಾಡಿದ್ರೆ ಯಾಕಾಗ್ತಿತ್ತು? ಕರ್ಸು ಶಿವಕುಮಾರ್ ಕರ್ಸಪ್ಪ, ಏನ್ ಶಿವಕುಮಾರ್ ಕರ್ಸು, ಇಲ್ಲ ದಾವಣಗೆರೆ ಅವ್ರು ಕರ್ಸು. ನಾನು ನಿಮಗೆ ಮನವಿ ಕೊಟ್ಟಿದ್ದೆ, ನೀವು ಮೆದಿಕೆರೆಗೆ ಅಲ್ಲ ಸೂಪರ್ಡೆಂಟ್ ಇಂಜಿನಿಯರ್ ಬಂದಾರಂತ ಬಂದು ನೀವು ಮಂಗೇನಹಳ್ಳಿ ಭೇಟಿ ಆಗಿದ್ವಿ. ಅಲ್ಲ ಲಾಸ್ಟ್ ಟೈಮು ನಮ್ಮ ಸಬ್ ಇನ್ಸ್ಪೆಕ್ಟರ್ ಸಾಹೇಬರು ಇದ್ರು, ನಾವಿದ್ವಿ. ನಾನು ನಿಮ್ಮ ಆಫೀಸಿಗೆ ಬಂದು ನಾನೇ ಸ್ವತಃ ಮನವಿ ಕೊಟ್ಟಿದ್ದೀನಿ, ದಾವಣಗೆರೆಗೂ ಕೊಟ್ಟಿದ್ದೀನಿ. ಅಲ್ಲ ನಿಮಗೆ ಕೊಟ್ಟ ಮೇಲೆ ಇದು ಅಲ್ಲ ರವಿಕುಮಾರ್, ಇದು 3ನೇ ಸಾವಾಗಿದೆ ನಿಮಗೆ ಕೊಟ್ಟ ಮೇಲೆ. ಮತ್ತೆ ಬರುತ್ತಾ? ಅಲ್ಲ ನೀವು ಹಂಸ ಹಾಕ್ತೀರಿ ಮುಗಿಸ್ತೀರಿ ಇಲ್ಲ ಅಂತ ಹೇಳಲ್ಲ ಸರ್, ಜೀವ ಮತ್ತೆ ಬರುತ್ತಾ? ನಮ್ಮ ಭೀಮ್ನೇರ ಹುಡುಗನೇ ಸತ್ತಿದ್ದಾನೆ, ಒಬ್ಬನೇ ಮಗ ಅಂತೆ. ಅಲ್ಲ ಹೇಳ್ರಿ ನೋಡೋಣ. ಅಲ್ಲ 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 ಸರ್, ಸರ್ಕಾರದಾಗ ಅನುದಾನ ಇಲ್ಲ ಅಂದ್ರೆ ನಾವು ಸಾಯ್ಬೇಕಾ? ಅಲ್ಲ ನೀವು ಎಲ್ಲಿಂದ ಮಾಡಿಸ್ಬೇಕಂದ್ರೆ ಕೊಟ್ಬಿಡ್ರಿ, ಸರ್ಕಾರದಾಗ ಅನುದಾನ ಇಲ್ಲ, ನಾವ್ ಎಲ್ಲಿಂದ ಮಾಡ್ಸೋಣ ಅಂತ ಬರ್ಕೊಡ್ರಿ. ಮಾತಾಡ್ಬೇಡ, ಫೋನ್ ಕಟ್ ಮಾಡಿ. ಅನುದಾನದ ಮೇಲೆ ಯಾಕೆ ಮಾತಾಡಬೇಕು ಸುಮ್ಮನೆ? ಆಯ್ತು ಸರ್, ನಮ್ಮ ಮರಿ ನಾವ್ ಹೇಳ್ತೀವಿ ಸರ್. ಅಲ್ಲ ಈಗ ಸರ್ಕಾರದಾಗ ಅನುದಾನ ಇಲ್ಲ, ಪಂಪ್ಸ್ ಮಾಡ್ಸಕ್ ಆಗಲ್ಲ ಬಂಗಾರ. ಅಲ್ಲ ನೀವು ಎರಡನ್ನೂ ಹೇಳ್ತೀರಿ. ಅಲ್ಲ ಸರ್, ಯಾವಾಗ ಮಾಡಿಸ್ಕೊಡ್ತೀರಿ ಸರ್? ನಾನು ಕೇಳ್ತಿರೋದು, ನಾನು ಮಂಗೇನಹಳ್ಳಿ ಲೋಹಿತ್ ಕುಮಾರ್ ಮಂಗೇನಹಳ್ಳಿ ಕೇಳ್ತಿದ್ರಿ. ಅಲ್ಲ ಸರ್, ಚನ್ನಗಿರಿಯಿಂದ ಗೆದ್ಲಟ್ಟಿ ತನಕ ಮಾಡಿದಿರಿ, ದಾವಣಗೆರೆಯಿಂದ ಬಾಡ ತನಕ ಮಾಡಿಸಿದಿರಿ. ಮಂಗೇನಹಳ್ಳಿ ತಣಿಗೇರಿ ಏನಾಗಿದೆ ಸರ್? ಅಲ್ಲ ನಾವ್ 2 ಊರವ್ರು ಏನ್ ತಪ್ಪು ಮಾಡಿದೀವಿ ಅಂತ? ನಾವು ರೋಡಲ್ಲಿ ಹೋದ್ರೆ ಏನು ಟೋಲ್ ಕಟ್ಟಲ್ವಾ ನಾವು? ಅಲ್ಲ ನಾವು ರೆವಿನ್ಯೂ ಕಟ್ಟಲ್ವಾ, ಅಥವಾ ನಮ್ಮ ಮನುಷ್ಯರೇ ಅಲ್ವಾ ಅಂತ ಡಿಸೈಡ್ ಮಾಡಿದ್ದೀರ? ಅಲ್ಲ ನಿಮ್ ಕೇಳಿದೀವಲ್ಲ ಸರ್, ನಿಮ್ಮನ್ನ ಬಹಳ ದಿವಸದಿಂದ ನೋಡಿದೀವಿ. ನೀವು ಯಾರಿಗೆ ಕೆಲಸ ಮಾಡ್ತೀರಿ ಯಾರಿಗೆ ಕೆಲಸ ಮಾಡಲ್ಲ ಅಂತ ನಾವು ನೋಡಿದೀವಲ್ಲ, ಅದಕ್ಕೆ ನಾವು ಇಲ್ಲ ಅಡಿಗೆ ಮಾಡ್ತಾ ಇದ್ದೀವಿ. ಬರ್ರಿ ಸರ್, ಇವರು ಗ್ರಾಂಟ್ ಎಲ್ಲ ಮಾಡಕ್ ಆಗಿದ್ದಿಲ್ಲ ಅನ್ನಕ್ಕೆ ರೀಸನ್ ಹೇಳ್ತಾರೆ. ಕರೆಕ್ಟ್ ಕೇಳಿಸ್ಕೊಂಡ್ರೆ ಇಷ್ಟು ದಿವಸ ಮಾಡಕ್ಕಾಗಿದ್ದಕ್ಕೆ ಅದು ಕಾರಣ, ಈಗ ಮಾಡ್ತೀವಿ ಅಂತ ಹೇಳ್ತಾರಲ್ಲ. 28 ದಿನಕ್ಕೆ ಮುಗಿಸ್ಕೊಡ್ತೀರಾ? ಒಂದು ನಿಮಿಷ ಇರಪ್ಪ, 28 ದಿನಕ್ಕೆ ಮುಗಿಸ್ಕೊಡ್ತೀರಾ? ಅಲ್ಲ ನೀವು ಈ ರೆಕಾರ್ಡ್ ಮಾಡ್ಕೊಂಬಿಡ್ರಿ, 2 ಕಡೆ 5-5 ಅಡಿ ಆಳ ಹೊಡಿತೀವಿ 28 ದಿವಸಕ್ಕೆ. ಅದೇನು ಕೇಸ್ ಮಾಡ್ತೀರಿ ಮಾಡ್ರಿ, ಮತ್ತೆ ಹೇಳ್ತೀನಿ, ನಿನ್ನ ಫೋನ್ ರೆಕಾರ್ಡ್ ಮಾಡ್ಕೊಂಬಿಡ್ರಿ. ನಿಮ್ಮದೇ ಜವಾಬ್ದಾರಿ, ಮತ್ತೆ ಪೊಲೀಸ್ನವ್ರದೆಲ್ಲ ನಿಮ್ಮದೇ. ಅದೇನೋ ಪ್ರತಿಕೃತಿ ಅಂತೆಲ್ಲ ಮಾಡಿ ಸುಟ್ಟು 5-5 ಅಡಿ 2 ಹತ್ರ ಗುಂಡಿ ಹೊಡಿತೀವಿ, ಬರೆದಿಟ್ಕೊಂಡು ರೆಕಾರ್ಡ್ ಮಾಡ್ಕೊಂಬ. ಆಯ್ತು ನೋಡ್ರಿ, 28 ದಿನಕ್ಕೆ 6 ದಿವಸ ಹೇಳಿದಾರೆ ಸರ್, ನಾವೇ ಎಕ್ಸ್ಟ್ರಾ 2 ದಿವಸ ಕೊಟ್ಟಿದ್ವಿ, 8 ದಿವಸಕ್ಕೆ ಮಾಡಿಕೊಡ್ರಿ. ಈಗ